ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪಪೆಟ್ಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 17 ಎಕರೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಮೊದಲು ತಲುಪುತ್ತೆ. ಸ್ನೇಹಿತರೆ, ಇದು 17 ಎಕರೆ ಮಾರುವಂಥ ಜಮೀನು. ಮೊದಲನೇದಾಗಿ ಇದು ನಕಾಶೆ ರೋಡು. ಆ ಬೈಕ್ ನಿಂತಿದೆಯಲ್ಲ, ಅದು ನಕಾಶೆ ರೋಡು. ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ, ಎಲ್ಲ ಕಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು. ಯಾವುದೇ ರೀತಿ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಇಲ್ಲ. ಇಲ್ಲಿ 100 ರಿಂದ 200 ಅಡಿಗೆ ನೀರು ಸಿಗುತ್ತೆ. ಜೊತೆಗೆ ಸುತ್ತಲೂ ಕೂಡ ಈಗಾಗಲೇ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಲೊಕೇಶನ್ ಕೂಡ ಜಮೀನು ಅಲ್ಲಿಂದ ನಿಮಗೆ ಈ ಕಡೆ ಒಂದು ಎಂಡಿಂಗ್, ಅಂದರೆ ಎಲ್ಲಿವರೆಗೂ ಉಳುಮೆ ಮಾಡಿದ್ರು ಅಲ್ಲಿವರೆಗೂ ಜಮೀನಿದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಪಟ್ಟಿ, ಅಲ್ಲಿಂದ ನಿಮಗೆ ಈ ಕಡೆ ಭಾಗದಲ್ಲಿ ಕರೆಂಟ್ ಕಂಬ ಕಾಣಿಸುತ್ತೆ. ನಿಮಗೊಂದು ಆ ಕರೆಂಟ್ ಕಂಬ ಕಾಣಿಸುತ್ತಲ್ಲ, ಅಲ್ಲಿವರೆಗೂ ಜಮೀನಿದೆ. ಅಂದರೆ 17 ಎಕರೆ 3 ಅಣ್ಣ ತಮ್ಮಂದಿರ ಭಾಗ. ಅದು 3 ಕೂಡ ಕೊಡ್ತಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೋರ್ಟು ಕಚೇರಿ ಅಂಥದ್ದು ಯಾವುದೇ ರೀತಿ ಈ ಜಮೀನಿಗಂತೂ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿದೆ. ಇನ್ನು ನನಗೆ ಮೊದಲನೇದಾಗಿ ಮಣ್ಣಂತೂ ತುಂಬ ಇಷ್ಟ ಆಯಿತು. ಪ್ಯೂರ್ ರೆಡ್ ಸಾಯಿಲು, ಸಣ್ಣ ಕಲ್ಲಿದೆ ಆದರೂ ಕೂಡ ಮಣ್ಣು ಪ್ಯೂರ್ ರೆಡ್ ಸಾಯಿಲು ನಡೆಯುತ್ತೆ. ತೀರಾ ದೊಡ್ಡ ಕಲ್ಲೇನಿಲ್ಲ ನೋಡ್ರಿ. ಆ ಕಡೆ ನಿಮ್ಗೆ ಅಲ್ಲಿ ಕರ್ಬೂಜನೋ ಅಥವಾ ಕಲ್ಲಂಗಡಿನ ಏನೋ ಹಾಕಿದ್ದಾರೆ. ಎಲ್ಲ ತುಂಬ ಚೆನ್ನಾಗೈತೆ. ಸುತ್ತಲೂ ಕೂಡ ಈ ಕಡೆ ವೇದವತಿ ನದಿ, ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಎಲ್ಲವೂ ಇಷ್ಟ ಆಯ್ತು ನನಗೆ. ನೀರು ಅಥವಾ ಮಣ್ಣು, ಲೊಕೇಶನ್ನು ತುಂಬ ಇಷ್ಟ ಆಯಿತು. ನೋಡ್ರಿ, ಅಲ್ಲಿ ತೋಟದಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ತಾಯಿದ್ದಾರೆ. ಜೊತೆಗೆ ನನಗೆ ಇಷ್ಟ ಆಗದೇ ಇರೋ ಅಂಶದ ಕಡೆ ಗಮನ ಕೊಡೋದಾದರೆ ಚೂರು ಇಂಟೀರಿಯರ್ ಆಯಿತು ಅಂತ ನನಗೆ ಅನ್ನಿಸ್ತು. ಅದು ಬಿಟ್ಟು ಬೇರೆ ಏನು ಮೈನಸ್ ಹುಡ್ಕೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿದೆ ಲೊಕೇಶನ್ನು. ವಿಲೇಜಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಆ ದಾರಿನೇ ನನಗೆ ಒಂಚೂರು, ಅಂದರೆ ಒಂದು 400 ಮೀಟ್ರ್ ದಾರಿ, ಒಂದು 300 ಮೀಟ್ರ್ ದಾರಿ ನನಗೆ ಸ್ವಲ್ಪ ಕ್ಲಿಯರ್ ಅನಿಸಲಿಲ್ಲ, ಅಂದರೆ ಇಷ್ಟ ಆಗಲಿಲ್ಲ. ಅದೊಂದು ಈ ಥರ ಇದೆ ದಾರಿ, ಇವಾಗ ನೋಡ್ತಾ ಇದ್ರಲ್ಲ ಆ ಥರ ಇದೆ. ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಇನ್ನು ನೋಡಿದಾವೆ ಯಾವುವು ಕೂಡ ಎಲ್ಲ ಪ್ಲಸ್ ಪಾಯಿಂಟ್. ತುಂಬ ಮಣ್ಣು, ನೀರು, ಈ ಭಾಗದಲ್ಲಿ ಲೊಕೇಶನ್ನು, ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸು, ಒಳ್ಳೆ ಲೊಕೇಶನ್ನು. ನಿಮಗೆ ರೇಟ್ ಕೂಡ ಈಗ ಹೇಳ್ತೀನಿ. ವೇದವತಿ ನದಿ ಕೂಡ ಇಲ್ಲಿಗೆ ಹತ್ರ ಆಗುತ್ತೆ. ಇನ್ನು ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು. ಇನ್ನು ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ರಿಚ್ ಒನ್ ಪ್ರಾಪರ್ಟೀಸಲ್ಲಿ ಹೇಳ್ತಾ ಇರ್ತೀನಿ. ಯಾವ ಕೆಟಗರಿಗೆ ಸಂಬಂಧಪಟ್ಟಿದೆಯೋ ಅದನ್ನು ನಾನು ಸ್ಪಷ್ಟವಾಗಿ 2 ಸಾರಿ ಹೇಳಿರ್ತೀನಿ. ಇದು ಜನರಲ್ ಪ್ರಾಪರ್ಟಿ ನೋಡಿರಿ. ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ. ಇನ್ನು ನಿಮಗೇನಾದರೂ ಈ ಜಮೀನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ, ನೀರಿನ ಸೋರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀರಿನ ವಾಟರ್ ಸೋರ್ಸ್ 100% ವಾಟರ್ ಸೋರ್ಸು. ಇನ್ನೂ ಒಂದು, ಇಷ್ಟೆಲ್ಲ ಇದ್ದು ಯಾಕೆ ಜನಗಳು ಮಾರ್ತಾರೆ ಅನ್ನೋ ಒಂದು ಕೆಲವೊಂದು ಕಾಮೆಂಟ್ಸ್ ಬರ್ತಿರ್ತವೆ. ಅದಕ್ಕೆ ನಾನು ಉತ್ತರ ಕೊಡೋದಿಷ್ಟೇ. ಎಲ್ಲ ಜಮೀನನ್ನು ಮಾಡೋದಕ್ಕಾಗೋದಿಲ್ಲ. ಅವರವು 2 ಜಮೀನುಗಳಿರ್ತವೆ. 2 ಜಮೀನು ಕಡೆಯೂ ಬಂಡವಾಳ ಹಾಕಿ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ಆದ್ದರಿಂದ ಮಾರುವಂಥ ಉದ್ದೇಶ. ರೈತರು ಆರ್ಥಿಕ ಪರಿಸ್ಥಿತಿ ಇದ್ದರೆ ಮಾತ್ರ ಭೂಮಿನ ಮಾರೋದು, ಇಲ್ಲಾಂದರೆ ಅವ್ರಿಗೂ ಭೂಮಿ ಮಾರೋಂಥ ಅವಶ್ಯಕತೆ ಯಾವುದೂ ಇರೋಲ್ಲ. ಇನ್ನು 1 ಎಕರೆ ನಿಮಗೆ 8 ರಿಂದ 8.5 ಲಕ್ಷ ಫೈನಲ್. ಅದರ ಮಧ್ಯದಲ್ಲಿ ಇಂಟ್ರೆಸ್ಟ್ ಇರೋ 1 ಎಕರೆ, ಮತ್ತೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, 8 ರಿಂದ 8 ಲಕ್ಷದಿಂದ 8.5 ಲಕ್ಷ ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡಿದ್ರ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು